ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಖುಷಿ. ಇವತ್ತು ಚೆನ್ನೈಯಲ್ಲಿ ನಮ್ಮದು 2ನೇ ದಿನ. ಅರ್ಲಿ ಮಾರ್ನಿಂಗ್ ಎದ್ದಿದ್ದೀನಿ. ಟೈಮ್ ಅರೌಂಡ್ 6:30 ಆಗಿರ್ಬೋದು. ಬೇಗ ಎಚ್ಚರಿಕೆ ಆಗೋಯಿತು. ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಇನ್ನೂ ಮಲ್ಕೊಂಡೇ ಇದ್ದಾರೆ. ಸ್ವಲ್ಪ ಬೆಳಕು ಬರಲಿ ಅಂತ ಹೇಳಿ ಕರ್ಟನ್ನು ಓಪನ್ ಮಾಡಿದ್ದೆ ಬಾಲ್ಕನಿದು. ಏನಪ್ಪ ಇದು ಸ್ವಲ್ಪ ಥಂಡಿ ಇದೆಯಲ್ಲ, ಚೆನ್ನೈಯಲ್ಲಿ ಇಷ್ಟು ಕೋಲ್ಡ್ ಇರಲ್ಲ ಅಂತ ಹೇಳಿ ಬಾಲ್ಕನಿ ತೆಗ್ದಾಗ ಸ್ವಲ್ಪ ಥಂಡಿ ಇತ್ತು. ಸರಿ ಅಂತೇಳಿ ಆಚೆ ಹೋಗಿ ನೋಡಿದ್ರೆ ಮಳೆ ಬಂದಿತ್ತು. ರೋಡೆಲ್ಲ ನೀವು ನೋಡ್ತಾ ಇರ್ಬೋದು, ಒದ್ದೆ ಆಗಿದೆ. ಸೊ ನೈಟೆಲ್ಲ ಚೆನ್ನಾಗಿ ಮಳೆ ಬಂದಿತ್ತು. ಅದರಿಂದ ಈಗ ಒಂದು ಸ್ವಲ್ಪ ತಣ್ಣಗಿತ್ತು ಎನ್ವಿರಾನ್ಮೆಂಟ್. ಆ್ಯಂಡ್ ಇವತ್ತು ನಾವು ಚೆನ್ನೈಯಲ್ಲಿ ಯಾವ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ನೀವು ಅದನ್ನು ತಿಳ್ಕೊಳ್ಬೇಕು ಅಂದರೆ ನಾನು ಈಗ ಹೇಳೋದಿಲ್ಲ, ಅಲ್ಲಿ ಕರ್ಕೊಂಡೋಗಿ ತೋರಿಸ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ಯಾರಾದರೂ ಚಾನಲ್ ನೋಡ್ತಿದ್ರೆ, ಇಲ್ಲ ಮೊದಲನೇ ಬಾರಿಗೆ ನೋಡ್ತಿದ್ರೆ, ಪ್ಲೀಸ್ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಯಾರಾದರೂ ನನ್ನ ಫಾಲೋ ಮಾಡ್ತಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ಆ್ಯಂಡ್ ಚೆನ್ನೈಗಂತ ಹೇಳಿ ನಾನೇನು ಎಕ್ಸ್ಟ್ರಾ ಬಟ್ಟೆಗಳನ್ನ ತೊಗೊಂಡಿರಲಿಲ್ಲ. ಇಟ್ ವಾಸ್ ವೆರಿ ಸಡನ್ ಪ್ಲ್ಯಾನ್. ಈ ಡ್ರೆಸ್ಗಳನ್ನ ನಮ್ಮ ಮಮ್ಮಿ ಮನೆಗೆ ಆಲ್ಟ್ರೇಷನ್ ಮಾಡ್ಸೋದಕ್ಕಂತ ತೊಗೊಂಡೋಗಿದ್ದೆ. ಸೊ ಅದನ್ನೇ ಹಾಕ್ಕೊಂಡಿದ್ದೀನಿ. ಬ್ಲ್ಯಾಕ್ ಪಲಾಜೋನ ಸೆಟ್ ಮಾಡಿದ್ದೀನಿ. ಗುಡ್ ಮಾರ್ನಿಂಗ್. ಈಗ 8:50 ಆಗಿದೆ. 9 ಗಂಟೆ ಹತ್ತಿರ. ನಾನು ಇದ್ದಾಗ 6:45 7:30 ಅಷ್ಟೊತ್ತಿಗೆ ರೆಡಿ ಆದೆ. ಬಟ್ ನನ್ನ ಮಗಳು ಎದ್ದೊಳಕ್ಕೆ ಫುಲ್ ಲೇಟ್. ಈಗ ಅವಳು ಕೂಡ ರೆಡಿ ಆಗಿಬಿಟ್ಟಿದ್ದಾಳೆ. ಬೀಚಿಗೆ ಇಷ್ಟು ಸಾಕು. ಇನ್ನೊಂದು ಸ್ಟ್ಯಾಂಡ್ ಬೈ ಒಂದು ಡ್ರೆಸ್ ತಗೊಳ್ಬೇಕು ಸ್ನೇಹಿತರೆ. ಬಿಕಾಸ್ ಬೈ ಚಾನ್ಸ್ ಅವಳಿಗೆ ಬೀಚಲ್ಲಿ ಆಡೋಕ್ಕೆ ನಾನು ಬಿಡೋದಿಲ್ಲ. ಇನ್ ಕೇಸ್ ಏನಾದರೂ ಅವಳು ಬೀಚಲ್ಲಿ ಆಡಿದ್ರೆ ದೆನ್ ಡ್ರೆಸ್ ಚೇಂಜ್ ಮಾಡೋಕ್ಕೆ ಒಂದು ಜೊತೆ ಡ್ರೆಸ್ನ ತಗೊಳ್ತಿದ್ದೀನಿ. ಸೊ ನಾನು ನಿಮಗೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಅಂದರೆ, ಬಟ್ ಇಲ್ಲೇ ಹೇಳಿಬಿಟ್ಟೆ ಬೀಚ್ಗೆ ಹೋಗ್ತಿದ್ದೀನಿ ಅಂತ. ಚೆನ್ನೈಗೆ ಬಂದಮೇಲೆ ಮೆರಿನಾ ಬೀಚ್ ಆದರೂ ವಿಸಿಟ್ ಮಾಡಲೇಬೇಕು. ಬಿಕಾಸ್ ಚೆನ್ನೈಯಲ್ಲಿ ಫೇಮಸ್ ಅಂದ್ರೆ ಟೆಂಪಲ್, ಬೀಚಸ್, ಅದು ಬಿಟ್ಟರೆ ಫುಡ್. ಆಂಬೂರ್ ಬಿರಿಯಾನಿ ಇರ್ಬೋದು, ಇಲ್ಲಾಂದ್ರೆ ತಲ್ಪಾಕಟ್ಟಿ ಬಿರಿಯಾನಿ ಇರ್ಬೋದು. ಸೊ ಈ ತರ ಅವ್ರದ್ದೇ ಒಂದು ಟ್ರೆಡಿಷನಲ್ ಫುಡ್ಸ್ ಇದೆ. ಸೊ ಅದನ್ನ ಟ್ರೈ ಮಾಡ್ಬೋದು. ಮ್ಯೂಸಿಯಂ, ಪಾರ್ಕ್ಸ್ ಎಲ್ಲ ಇದೆ. ನೋಡೋಣ ಎಷ್ಟಾಗುತ್ತೆ ಅಷ್ಟು ಹೋಗ್ತೀವಿ. ನಾಳೆ ಕೂಡ ಒಂದು ದಿನ ಟೈಮ್ ಇದೆ. ಬನ್ನಿ ಹೊರಡೋಣ. ಜುಜು ನಡಿ, ಮಾಸ್ಕ್ ಎತ್ಕೊ. ಪಪ್ಪ ಹತ್ರ ನಡಿ. ಇಲ್ಲಿದೆ, ಹೋಗು ಟೇಬಲ್ ಹತ್ರ. ಪಪ್ಪ ಕೇಳ್ಕೊಡುತ್ತೆ. ನಂದು ಕೊಡಿ. ರೂಮು ತುಂಬ ಬ್ಯೂಟಿಫುಲ್ ಆಗಿದೆ ಸ್ನೇಹಿತರೆ. ಸಚ್ ಬ್ಯೂಟಿಫುಲ್ ರೂಮ್. ನೈಟಲ್ಲಂತೂ ತುಂಬ ಚೆನ್ನಾಗಿತ್ತು ವ್ಯೂ. ನಾನು ತೋರಿಸಿದ್ನ ಇಲ್ವಾ ಲಾಸ್ಟ್ ಬ್ಲಾಗಲ್ಲಿ ಗೊತ್ತಿಲ್ಲ, ಬಟ್ ತೋರಿಸಿದ್ರೆ ನಿಮಗೆ ಗೊತ್ತಿರುತ್ತೆ. ಆ್ಯಂಡ್ ಈಗ ನಾವು ಕ್ಲೀನಿಂಗ್ ಕೊಟ್ಟು ಹೋಗಬೇಕು. ಇಲ್ಲಿಂದ ನಮ್ಮ ಹೋಟೆಲಿಂದ ಎಷ್ಟೊತ್ತು ಮೆರಿನಾ ಬೀಚ್? ನಾವಿವಾಗ ಹೋಗ್ತಿರೋದು ಓಲಾದಲ್ಲಿ. ಇಲ್ಲಿ ರೆಂಟೆಡ್ ಬೈಕ್ ಇದೆಯಾ ಅಂತ ಕೇಳಿದ್ವಿ, ಬಟ್ ಈ ಏರಿಯಾದಲ್ಲಿ ಇಲ್ವಂತೆ. ಅದೊಂದು ಪ್ರಾಬ್ಲಮ್. ಇದ್ದಿದ್ರೆ ಮೇ ಬಿ ನಮಗೆ ಈಸಿ ಟು ಟ್ರಾವೆಲ್ ಇರ್ತಾ ಇತ್ತು ಬೈಕ್ ಇದ್ದಿದ್ರೆ. ಆಯ್ತಾ? ಲಾಕ್ ತೆಗಿಲ್ಲ. ಓಕೆ, ಓಲಾ ಬುಕ್ ಮಾಡಿದ್ದಾರೆ. ಅದು ಬರೋ ತನಕ ಇಲ್ಲೇ. ಕರ್ಟನ್ ಓಪನ್ ಮಾಡಿಬಿಟ್ರೆ ಬಾಲ್ಕನಿಂದ ಎಷ್ಟು ಬೆಳಕು ಬರುತ್ತಂದ್ರೆ, ನೋಡಿ ಬಟ್ಟೆ ಎಲ್ಲ ಹಂಗೆ ಇದೆ, ಮರ್ಚಬೇಕು. ಸರಿ ಹೋಗಿ ಬಂದ್ಬಿಟ್ಟು ಮರ್ಚೋಣ ಅಂತ ಸುಮ್ಮನೆ ಇದ್ದೀನಿ. ಹೋಟೆಲ್ ಗ್ರೀನ್. ಸೊ ಫೈನಲಿ ವಿ ಆರ್ ರೆಡಿ ಹೊರಡೋದಕ್ಕೆ. ನಾವೇನು ಆಟೋ ಬುಕ್ ಮಾಡಿದ್ವಿ ಅದು ಕೂಡ ಬಂದಿತ್ತು. ಆ್ಯಂಡ್ ಈಗ ರೂಮ್ನ ಕೂಡ ಚೆಕ್ಔಟ್ ಮಾಡ್ತಿದ್ದೀವಿ. ಆ್ಯಂಡ್ ನಾವು ಇರೋದು 2nd ಫ್ಲೋರಲ್ಲಿ ಆಗಿರೋದ್ರಿಂದ ಲಿಫ್ಟನ್ನ ಯೂಸ್ ಮಾಡಿಕೊಂಡು ಕೆಳಗಡೆ ಹೋಗ್ತಿದ್ದೀವಿ. ಸ್ಟೆಪ್ಸಲ್ಲಿ ಹೋಗ್ಬೋದು, ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ ಯಾರನ್ನೂ ಅಲೌ ಮಾಡ್ತಿಲ್ಲ ಸ್ಟೆಪ್ಸಲ್ಲಿ ಓಡಾಡೋದಕ್ಕೆ. ಆ್ಯಂಡ್ ಈಗ ನಾವು ಕೆಳಗಡೆ ಹೋಗಿದ ತಕ್ಷಣವೇ ಆಟೋ ಬಂದು ನಿಂತ್ಕೊಂಡಿತ್ತು ಸ್ನೇಹಿತರೆ. ಚೆನ್ನೈಯಲ್ಲಿ ಅಟ್ಲೀಸ್ಟ್ ಓಲಾ ಇರೋದು ನನಗೆ ತುಂಬಾ ಖುಷಿ ಆಯಿತು. ಬಿಕಾಸ್ ಅಟ್ಲೀಸ್ಟ್ ಇದಾದರೂ ಕನ್ವೀನಿಯೆಂಟ್ ಆಗುತ್ತೆ. ಹಾಗೆ ಡೈರೆಕ್ಟಾಗಿ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನಲ್ಲಿ ಟ್ರಾವೆಲ್ ಮಾಡಬೇಕು ಹೊಸ ಊರಲ್ಲಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತಲ್ವಾ. ಈಗ ನಾನು ಯಾವ ಏರಿಯಾದಲ್ಲಿ ನಾವು ಸ್ಟೇ ಮಾಡಿದ್ದು ಅಂದರೆ ಪೂನಾಮಲೈ ವಿ ಕೋಲಿ ಸ್ಟ್ರೀಟ್ ಅಂತ ಹೇಳಿ. ಈ ವೈಟ್ ಬಿಲ್ಡಿಂಗ್ ಏನು ನೋಡ್ತಿದ್ದೀರಲ್ಲ, ಇದು ಬಂದು ಚೆನ್ನೈ ಸೆಂಟ್ರಲ್ ಆಫೀಸ್ ಅಂತ ಹೇಳಿ. ಅದ್ರ ಪಕ್ಕದಲ್ಲೇ ನಿಮಗೆ ಚೆನ್ನೈ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಕೂಡ ಇತ್ತು. ಸೊ ಅಲ್ಲಿಗೆ ನಿಯರ್ ಬೈ ನಾವು ರೂಮ್ನ ಮಾಡಿದ್ವಿ. ಆ್ಯಂಡ್ ಇಲ್ಲಿ ನಮ್ಮ ಬೆಂಗಳೂರು ಥರ ಬೌನ್ಸ್ ಆಗಲಿ ಅಥವಾ ಬೇರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಬುಕ್ ಮಾಡಿಕೊಂಡು ರೆಂಟಲ್ ಬೈಕ್ಸ್ ಇಲ್ಲೆಲ್ಲ ಸಿಗೋದಿಲ್ಲ. ಆ್ಯಂಡ್ ಇದು ನೋಡ್ತಿದ್ದೀರಲ್ಲ ಬ್ರಿಕ್ ಕಲರಲ್ಲಿ ಪೇಂಟ್ ಮಾಡಿದಾರಲ್ಲ, ಅದು ಬಂದು ರೈಲ್ವೆ ಸ್ಟೇಷನ್ ಈ ಥರ ಇರುತ್ತೆ ಚೆನ್ನೈಯಲ್ಲಿ. ಈಗ ನಾವು ಮೆರಿನಾ ಬೀಚ್ ಹತ್ರ ಬಂದು ರೀಚ್ ಆಗಿದ್ದೀವಿ. ಇದು ಎಂಟ್ರೆನ್ಸ್ ಆಫ್ ಮೆರಿನಾ ಬೀಚ್. ಚೆನ್ನೈಯಲ್ಲಿ ಮೆರಿನಾ ಬೀಚ್ ಬಿಟ್ಟು ಇನ್ನೂ ಹಲವಾರು ಬೀಚ್ಗಳಿದೆ, ಬಟ್ ಮೆರಿನಾ ಬೀಚ್ನ ಕ್ವೀನ್ ಆಫ್ ದ ಚೆನ್ನೈ ಅಂತಲೇ ಕರೀತಾರೆ. ತುಂಬ ವೆಲ್ ನೋನ್ ಆ್ಯಂಡ್ ಪಾಪ್ಯುಲರ್ ಬೀಚ್. ಅದಕ್ಕೋಸ್ಕರ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ. ಬನ್ನಿ ನಿಮಗೂ ತೋರಿಸ್ತೀನಿ ಹೇಗಿದೆ ಬೀಚ್ ಅಂತ. ಏನು ತಿನ್ನೋದು?
ಬ್ರೇಕ್ಫಾಸ್ಟ್ ಸೂಪ್ ಎಲ್ಲ ಸಿಗಲ್ಲ ನಮ್ಮ ಬೆಂಗಳೂರು ಥರ ಬೆಳಗ್ಗೆ ಇಲ್ಲೂ ಕೂಡ ಬೆಂಗಳೂರು ಥರನೇ ಮಾಸ್ಕ್ ಹಾಕಿಲ್ಲ ಅಂದರೆ ಓಡ್ ಬಂದು ಫೈನ್ ಹಾಕ್ತಾರೆ ಅಂತೆ. ಸೊ ಆಟೋ ಡ್ರೈವರ್ ಯಾರೋ ಒಳ್ಳೆಯವರು ಹೇಳಿದ್ರು ಮಾಸ್ಕ್ ಹಾಕ್ಕೊಂಡೇ ಇರಿ, ಬೀಚ್ ಒಳಗೆ ಕಾಯ್ತಿರ್ತಾರೆ, ಬಂದು ಫೈನ್ ಹಾಕ್ಬಿಡ್ತಾರೆ ಅಂತ. ಸೊ ಅದರಿಂದ ಮಾಸ್ಕ್ ಹಾಕ್ಕೊಂಡಿದ್ದೀವಿ 3 ಜನ. ನಿಮಗೆ ಬೀಚಿಗೆ ಬಂದಿದ ತಕ್ಷಣ ಎಂಟ್ರೆನ್ಸ್ ಇಲ್ಲಿ, ಬಟ್ ಬೀಚ್ ತುಂಬ ದೂರ ಇದೆ. ಇನ್ನೂ ಒಂದು ಏನು ಅಂದರೆ ಮಳೆ ಕೂಡ ಬರ್ತಿದೆ, ಜೊತೆಗೆ ಬಿಸಿಲು ಕೂಡ ಇದೆ. ಮಳೆ ಅಂದರೆ ತುಂಬ ಜೋರಿಲ್ಲ, ಡ್ರಿಸ್ಲಿಂಗ್ ಹನಿ ಇರ್ತಾ ಇದೆ. ಶಾಪ್ಗಳು ಸಿಗುತ್ತೆ, ತಿಂಡಿದು ಬೇಕಂದರೆ ತಿನ್ಬೋದು. ಸೊ ನಾವು ಚೆಕ್ ಮಾಡ್ತಾ ಇದ್ದೀವಿ ಏನಾದರೂ ಫ್ರೂಟ್ಸ್ ಅವ್ರು ಹೆಲ್ತಿಯಾಗಿ ತಿನ್ನೋಣ ಅಂತ ನೋಡ್ತಾ ಇದ್ದೀವಿ. ಇಲ್ಲಿ ನೋಡಿ ನಿಮಗೆ ಈ ಥರ ಇಡ್ಲಿ ಕಾರ್ನರ್ಸು ಎಲ್ಲನೂ ಸಿಗುತ್ತೆ. ತಮಿಳ್ನಾಡಲ್ಲಿ ಪಾಪ್ಯುಲರ್ ಟಿಫನ್ ಅಂದ್ರೇ ಇಡ್ಲಿ ಸಾಂಬಾರ್ ಅಂತ ಹೇಳ್ತಾರೆ ಸ್ನೇಹಿತರೆ. ಇಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಇಡ್ಲಿ ಕೊಟ್ಟರೆ ತಿಂತಾ ಇರ್ತಾರೆ ಜನ. ಅಷ್ಟು ಮೋಸ್ಟ್ ಪಾಪ್ಯುಲರ್ ಫುಡ್ ಇದು ಇಡ್ಲಿ ಸಾಂಬಾರ್. ಅದಕ್ಕೋಸ್ಕರ ಬೀಚ್ ಹತ್ರನೇ ಬಿಸಿಯಾಗಿ ಮಾರ್ತಾಯಿದ್ರು. ಅದನ್ನು ತಿಂದ್ವಿ. ತಿನ್ನೋಷ್ಟೊತ್ತಿಗೆ ಮಳೆನೇ ಸ್ಟಾರ್ಟ್ ಆಗೋಯ್ತು. ತುಂಬ ಜೋರಾಗಿ ಮಳೆ ಬರ್ತಿತ್ತು. ಸೊ ನಾನು ಅಂದ್ಕೊಂಡೆ ಓಕೆ ನಮ್ಮ ಟ್ರಿಪ್ ಇವತ್ತಿಗೆ ಕ್ಯಾನ್ಸಲ್, ಇಲ್ಲಿ ಮುಗ್ದೋಯ್ತು. ಇನ್ನೇನು ಮಳೆ ಬಂದರೆ ಏನೂ ಮಾಡೋಕ್ಕಾಗಲ್ಲ, ನಮ್ಮ ಹತ್ರ ಛತ್ರಿ ಕೂಡ ಇಲ್ಲ. ಸರಿ ವೇಸ್ಟ್ ಆಗುತ್ತೆ ಪ್ಲ್ಯಾನ್ ಅಂದ್ಕೊಂಡ್ರೆ ಅಷ್ಟೊತ್ತಿಗೆ ಮಳೆ ಕೂಡ ನಿಂತೋಯ್ತು. ದೇವರ ದಯೆ, ಖುಷಿ ಆಯಿತು. ತಿರ್ಗಾ ಬಿಸಿಲು ಜಾಸ್ತಿ ಆಯಿತು, ಮಳೆ ಬರ್ತಾಯಿತ್ತು. ಬೆಳಗ್ಗೆಯಿಂದ ವೆದರ್ ಹಾಗೆ ಇತ್ತು, ಮಳೆ ಬರ್ತಿತ್ತು, ಬಿಸಿಲು ಬರ್ತಿತ್ತು ಆ ಥರ. ಆ್ಯಂಡ್ ಇಲ್ಲಿ ಪಕ್ಕದಲ್ಲಿ ಫ್ರೂಟ್ ಶಾಪ್ ಇತ್ತು. ಇಲ್ಲಿ ನೋಡಿ ವೆರೈಟಿ ಆಫ್ ಫ್ರೂಟ್ಸ್, ನೆಲ್ಲಿಕಾಯಿ ಇದೆ, ಅದ್ರ ಪಕ್ಕ ಇನ್ನೊಂದೇನೋ ಫ್ರೂಟ್ ಇದೆ, ಸೌತೆಕಾಯಿ ಇದೆ, ಪೈನಾಪಲ್, ವಾಟರ್ ಮೆಲನ್, ಪಪ್ಪಾಯ, ಇನ್ನು ಬ್ಲ್ಯಾಕ್ ಗ್ರೇಪ್ಸ್ ಕೂಡ ಇತ್ತು ಸ್ನೇಹಿತರೆ. ವೆರೈಟಿ ಆಫ್ ಫ್ರೂಟ್ಸ್ ಇತ್ತು. ಈ ಎಲ್ಲ ಕಪ್ಪು ಕೂಡ 20 ರುಪೀಸ್. ನೀವು ಬೀಚ್ ಹತ್ರ ತೊಗೊಂಡ್ರೆ 30 ರುಪೀಸ್, ಬೀಚ್ ಹೊರಗಡೆ ಎಂಟ್ರೆನ್ಸ್ ಹತ್ರ ತೊಗೊಂಡ್ರೆ 20 ರುಪೀಸ್. ವೆರಿ ರೀಸನಬಲ್, ತುಂಬ ಫ್ರೆಶ್ ಆಗಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು ಮಾವಿನಕಾಯಿ ತೊಗೊಂಡೆ, ಬಿಕಾಸ್ ಮಾವಿನಕಾಯಿ ಅಂದರೆ ನನಗೆ ತುಂಬ ಫೇವ್ರೆಟ್, ಉಪ್ಪು ಖಾರ ಹಾಕ್ಕೊಂಡು ತಿನ್ನೋದಕ್ಕೆ. ಆ್ಯಂಡ್ ಅದರಿಂದ ಇದನ್ನು ತೊಗೊಂಡೆ. ಎಲ್ಲನೂ 20 ರೂಪಾಯಿ ಈಚ್. ನೆಕ್ಸ್ಟು ಈ ಮರಳಲ್ಲಿ ಏನು ನಡ್ಕೊಂಡು ಹೋಗೋದಿದೆ ನೋಡಿ, ಇದೇ 1 ಕಿಲೋಮೀಟರ್ ಇದೆ. ಎಂಟ್ರೆನ್ಸಿಂದ ಬೀಚ್ ಹತ್ರ ಹೋಗಬೇಕಂದ್ರೆ ಈ ಮರಳಲ್ಲೇ ಅರೌಂಡ್ 1 ಕಿಲೋಮೀಟರ್ ವಾಕ್ ಮಾಡಬೇಕು. ಇದ್ರ ಮಧ್ಯ ನಿಮಗೆ ಹಾರ್ಸ್ ರೈಡ್ ಎಲ್ಲ ಸಿಗುತ್ತೆ. ಪರ್ ಪರ್ಸನ್ ದೊಡ್ಡವರಾದರೆ 100 ರುಪೀಸ್, ಚಿಕ್ಕ ಮಕ್ಕಳಾದರೆ 50 ರುಪೀಸ್. ಬೀಚಿಂದ ಎಂಟ್ರೆನ್ಸ್ಗೆ ಆ್ಯಂಡ್ ಎಂಟ್ರೆನ್ಸಿಂದ ಬೀಚಿಗೆ ಡ್ರಾಪ್ ಆ್ಯಂಡ್ ಪಿಕಪ್ ಕೂಡ ಮಾಡ್ತಾರೆ ಸ್ನೇಹಿತರೆ. ಇಲ್ಲಾಂದರೆ ನೀವು ಹಾಗೆ ಮಕ್ಕಳಿಗೆ ಎಂಜಾಯ್ಮೆಂಟ್ಗೋಸ್ಕರ ಒಂದು ರೌಂಡ್ ಕೂಡ ಕರ್ಕೊಂಡು ಹೋಗ್ಬೋದು. ಆ್ಯಂಡ್ ಬಾರ್ಗಿನ್ ಮಾಡಿ ಸ್ನೇಹಿತರೆ. ನಾವು ಬೇರೆ ಔಟ್ ಆಫ್ ಸ್ಟೇಷನಿಂದ ಬಂದಿದ್ದೀವಿ ಅಂದರೆ ಸ್ವಲ್ಪ ಜಾಸ್ತಿ ಹೇಳ್ತಾರೆ. ಸೊ ಬಾರ್ಗಿನ್ ಮಾಡಿ ಫೈನಲ್ ಆಗಿ ನಾವು ಕೂಡ ಬಾರ್ಗಿನ್ ಮಾಡಿದ್ವಿ. 150 ರೂಪಾಯಿ ಹೇಳ್ದೆ, ನಾವು 130 ರೂಪಾಯಿ ಮಾಡಿದ್ವಿ. ಇಲ್ಲಪ್ಪ, ಚೆನ್ನಾಗಿರುತ್ತೆ, ಕೂತ್ಕೊಳ್ಳಿ, ಎಕ್ಸ್ಪೀರಿಯನ್ಸು. ಫೈನಲ್ ಆಗಿ ನನ್ನ ಮಗಳು ಮತ್ತು ನಮ್ಮ ಯಜಮಾನ್ರು ಇಬ್ಬರು ಹೋದರು. ನನ್ನ ಹೋಗು ಅಂದರು. ಸಾಧ್ಯನೇ ಇಲ್ಲ, ನಾನೆಲ್ಲ ಹತ್ತೋದಿಲ್ಲ, ಕೂರೋದು ಇಲ್ಲ ಅಂತ ಹೇಳಿದೆ. ಸೊ ಅವರು ನನ್ನ ಮಗಳು ಹತ್ತಿದ್ದಾರೆ. ಹಾರ್ಸ್ ರೈಡ್ ಒಂಥರ ಚೆನ್ನಾಗಿರುತ್ತೆ. ನಮ್ಮ ಯಜಮಾನ್ರಿಗೆ ಸ್ವಲ್ಪ ಭಯ ಆಗ್ತಾಯಿತ್ತು. ನಾನಂತೂ ಚಿಕ್ಕ ವಯಸ್ಸಲ್ಲಿ ಹಾರ್ಸ್ ಮೇಲೆ ಕೂತ್ಕೊಂಡಿದ್ದೀನಿ, ಎಲಿಫೆಂಟ್ ಮೇಲೆ ಕೂತ್ಕೊಂಡಿದ್ದೀನಿ, ಒಂಟೆ ಮೇಲೆ ಕೂತ್ಕೊಂಡಿದ್ದೀನಿ, ಇನ್ನು ಕರಡಿ ಮೇಲೆ ಕೂಡ ಕೂತ್ಕೊಂಡ್ಬಿಟ್ಟಿದ್ದೀನಿ. ನಮ್ಮ ಮನೆ ಹತ್ರ ರೋಡಲ್ಲಿ ಬರ್ತಾಯಿತ್ತು, ಒಂದು ಅನಿಮಲ್ ಒಂದೊಂದು ದಿನ ಬರ್ತಿತ್ತು. ಇನ್ನು ಕರಡಿ ಮೇಲೆ ಕೂತ್ಕೊಂಡ್ರೆ ಏನೋ ಚಿಕ್ಕ ವಯಸ್ಸಲ್ಲಿ ಭಯ ಹೋಗುತ್ತೆ ಅಂತಾರಲ್ವ, ನಮ್ಮ ಮಮ್ಮಿ ಅದ್ರ ಮೇಲೆ ಕೂಡ ಕೂರಿಸ್ಬಿಟ್ಟಿದ್ದಾರೆ. ಸೊ ನಾನಂತೂ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ. ಹೇಗಿದೆ ಜುಜು, ಚೆನ್ನಾಗಿದ್ಯಾ? ಓಕೆ, ಜೊಲಿ ಈಗ ನಾವು ಬೀಚ್ ಹತ್ರ ಬಂದು ರೀಚ್ ಆಗಿದ್ದೀವಿ ಸ್ನೇಹಿತರೆ. ಮೆರಿನಾ ಬೀಚ್ ಒನ್ ಆಫ್ ದ ಲಾರ್ಜೆಸ್ಟ್ ಬೀಚ್ ಅಂತಲೇ ಹೇಳ್ತಾರೆ. ಲೆಂತ್ ಆ್ಯಂಡ್ ವಿಡ್ತ್ ತುಂಬಾ ದೊಡ್ಡದಾಗಿದೆ ಬೀಚ್ದು. ಆ್ಯಂಡ್ ಎಷ್ಟು ಜನಕ್ಕೆ ಬೀಚ್ ವೆಕೇಷನ್ ಇಷ್ಟ ಆಗುತ್ತೆ ತಿಳಿಸಿ. ನನಗಂತೂ ಬಹಳ ಇಷ್ಟ, ಬಿಕಾಸ್ ಬ್ಯಾಂಗ್ಳೂರಲ್ಲಿ ಒಂದು ಬೀಚ್ ಕೂಡ ಇಲ್ಲ ಅಲ್ವಾ. ಇನ್ನು ಮುಂಬೈಯಲ್ಲಿದೆ, ನೆಕ್ಸ್ಟ್ ಚೆನ್ನೈಯಲ್ಲಿದೆ, ಗೋವಾದಲ್ಲಿದೆ, ಮ್ಯಾಂಗ್ಳೂರಲ್ಲಿ ಕೂಡ ಇದೆ. ಬಟ್ ಬೆಂಗಳೂರಲ್ಲಿ ಇಲ್ಲದೆ ಇರೋ ಕಾರಣಕ್ಕೆ ನನಗೆ ಬೀಚ್ ವೆಕೇಷನ್ಗೆ ಹೋಗೋಕ್ಕೆ ಭಾಳ ಇಷ್ಟ ಆಗುತ್ತೆ. ಆ್ಯಂಡ್ ಒಂದೊಳ್ಳೆ ಕ್ವಾಲಿಟಿ ಟೈಮ್ ಕೂಡ ಸ್ಪೆಂಡ್ ಮಾಡ್ಬೋದು ಫ್ಯಾಮಿಲಿ ಜೊತೆ ಹೊರಗಡೆ ಬಂದು. ಆ್ಯಂಡ್ ಕ್ಲೌಡ್ ನೋಡ್ತಿದ್ದೀರಾ ಅಲ್ವಾ, ಕಂಪ್ಲೀಟಾಗಿ ಮಳೆ ಬರೋ ಥರ ಇತ್ತು. ಜೋರಾಗಿ ಮಳೆ ಬರ್ತಿತ್ತು, ಸ್ಟಾಪ್ ಆಗ್ತಿತ್ತು. ನನಗಂತೂ ಚಿಂತೆ ಆಗ್ತಿತ್ತು, ಎಲ್ಲಿ ಪ್ಲ್ಯಾನ್ ಕ್ಯಾನ್ಸಲ್ ಆಗಿಬಿಡುತ್ತೋ, ಟ್ರಿಪ್ ಹಾಳಾಗುತ್ತೋ ಅಂತ ಹೇಳಿ. ಬಟ್ ಫೈನಲಿ ನಾವು ಇಲ್ಲಿರೋ ತನಕನೂ ಮಳೆ ಏನೂ ಬರಲಿಲ್ಲ. ಆ್ಯಂಡ್ ನನ್ನ ಮಗಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಬೀಚ್ನ ನೋಡಿ ಅಂತ ನಾನು ವೆಯ್ಟ್ ಮಾಡ್ತಿದ್ದೆ. ಆದರೆ ಅವಳಂತೂ ಫುಲ್ ಭಯ ಬಿದ್ದುಬಿಟ್ಲು. ಬೀಚ್ ಹತ್ರ ಬರೋಕ್ಕೆ ಅವಳು ರೆಡಿ ಇಲ್ಲ, ಬಿಕಾಸ್ ವೇವ್ಸ್ ಎಲ್ಲ ತುಂಬಾ ಜೋರಾಗಿ ಬರ್ತಿತ್ತು. ಆ್ಯಂಡ್ ಸಮುದ್ರ ಅಂದರೆ ಮೊದಲೇ ದೊಡ್ಡದಾಗಿರುತ್ತಲ್ವ, ಅವಳಂತೂ ಫುಲ್ ಭಯ ಬಿದ್ದುಬಿಟ್ಲು. ಅವಳು ಚೆನ್ನಾಗಿ ಆಟಾಡ್ತಾಳೆ, ಎಂಜಾಯ್ ಮಾಡ್ತಾಳೆ ಅಂತ
ಅಂತ ಅನ್ಕೊಂಡು ಕರ್ಕೊಂಡು ಬಂದೆ. ಬಟ್ ನನ್ನ ಥಿಂಕಿಂಗ್ ಎಲ್ಲ ಫುಲ್ ಉಲ್ಟಾ ಆಗೋಯ್ತು. ಅವಳು ಒಂಚೂರು ಕೂಡ ಆಟ ಆಡೋದಕ್ಕೆ ರೆಡಿನೇ ಇರಲಿಲ್ಲ. ಈಗ ಬೀಚ್ ಒಂದು ಓವರ್ ಆಲ್ ವ್ಯೂ ತೋರಿಸ್ತೀನಿ, ನೋಡಿ ಎಂಜಾಯ್ ಮಾಡಿ. Hold me close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, and on. ನನ್ನ ಮಗಳನ್ನ ಸ್ವಲ್ಪ ನೀರಲ್ಲಿ ಆಟ ಆಡ್ಸೋದಕ್ಕೆ ಟ್ರೈ ಮಾಡಿದ್ವಿ. ಸ್ವಲ್ಪ ಎಂಜಾಯ್ ಮಾಡಿದ್ಲು, ದಟ್ಸ್ ಓಕೆ. ಆ್ಯಂಡ್ ಈಗ ಫ್ರೂಟ್ಸ್ ತೊಗೊಳೋದಕ್ಕೆ ಈ ಬೀಚ್ ಹತ್ರ ಇರುವಂಥ ಒಂದು ಶಾಪಿಗೆ ಬಂದಿದ್ದೀನಿ. 30 ರೂಪೀಸ್ ಸ್ನೇಹಿತರೆ. ಇಲ್ಲಿ ಎಂಟ್ರೆನ್ಸ್ ಹತ್ರ ಆದರೆ ಓನ್ಲಿ 20 ರೂಪೀಸ್. ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ, ಬಿಕಾಸ್ ಅಲ್ಲಿಂದ ಇಲ್ಲಿ 1 ಕಿಲೋಮೀಟರ್ ಅವರು ಎಕ್ಸ್ಟ್ರಾ ಟ್ರಾವೆಲ್ ಮಾಡ್ಕೊಂಡು ಬರ್ತಾರಲ್ವ, ಅದಕ್ಕೋಸ್ಕರ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರಂತೆ. ಆ್ಯಂಡ್ ನಾನು ಇಲ್ಲಿ ಯಾಕೆ ಫ್ರೂಟ್ಸ್ ತೊಗೊಂಡೆ ಅಂದರೆ ಬೀಚ್ನ ನೋಡಿಕೊಂಡು ತಿನ್ನೋದೇ ಒಂದು ಒಳ್ಳೆ ಮಜಾ ಸ್ನೇಹಿತರೆ. ಗೋವಾದಲ್ಲೆಲ್ಲ ಆದರೆ ನಿಮ್ಗೆ ಅಲ್ಲಲ್ಲೇ ರೆಸ್ಟೋರೆಂಟ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಇಲ್ಲಿ ಆ ಥರ ರೆಸ್ಟೋರೆಂಟ್ಸ್ ಎಲ್ಲ ಇಲ್ಲ. ಈ ಥರ ಸಣ್ಣ ಸಣ್ಣ ಅಂಗಡಿ ಇರುತ್ತೆ, ಅಲ್ಲಿ ಇಸ್ಕೊಂಡು ಬಂದು ಬೀಚ್ನ ನೋಡಿಕೊಂಡು ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಈ ಥರ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ತಿಂದು ಟೈಮ್ ಕೂಡ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಈಗ ಬೀಚ್ ಸೈಡ್ ವಾಕಿಗೆ ಬಂದಿದ್ದೀವಿ. ನನಗಂತೂ ಬೀಚ್ ಸೈಡ್ ವಾಕ್ ಮಾಡೋದಕ್ಕೆ ತುಂಬಾ ಇಷ್ಟ. ಅಲೆಗಳನ್ನ ನೋಡಿಕೊಂಡು ಅದ್ರ ಸೌಂಡು ಜೊತೆಗೆ ಒಳ್ಳೆ ಗಾಳಿ ಇರುತ್ತೆ. ಸೊ ಇಲ್ಲಿ ನಾವು ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಜೊತೆಗೆ ಓಪನ್ ಅಪ್ ಆಗಿ ಮಾತಾಡ್ಬೋದು ಸ್ನೇಹಿತರೆ. ಆ್ಯಂಡ್ ಇಲ್ಲೇ ಹೀಗೆ ವಾಕ್ ಮಾಡಿಕೊಂಡು ಬರಬೇಕಾದ್ರೆ ಇಲ್ಲಿ ಫೋಟೋ ಶೂಟ್ ಕೂಡ ನಡೀತಾ ಇತ್ತು. ಸೊ ನಾವು ಕೂಡ ಒಂದು ಫೋಟೋ ಶೂಟ್ನ ಮಾಡಿದ್ವಿ. ಯಾವ ಥರ ಬಂತು ಅಂತ ತೋರಿಸ್ತೀನಿ ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿ ಬಂತಲ್ಲ. ಬೀಚ್ ಸೈಡ್ ವ್ಯೂವಿಂದ ಒಂದು ಫೋಟೋನ ಹಿಡಿತಾರೆ. ಇದರ ಪ್ರೈಸ್ ಬಂದು 30 ರೂಪೀಸ್. ಇದಕ್ಕಿಂತ ದೊಡ್ಡದು ಮಾಡಿಕೊಡ್ತೀರಾ ಅಂತ ಕೇಳಿದ್ವಿ, ಇಲ್ವಂತೆ. ಸೊ ಅದಕ್ಕೋಸ್ಕರ ಆ ಸೈಜ್ ತೊಗೊಂಡ್ವಿ. ಇನ್ನು ಪಕ್ಕದಲ್ಲೇ ಐಸ್ ಕ್ರೀಮ್ ಶಾಪ್ ಇತ್ತು. ನನ್ನ ಮಗಳು ಬಿಡ್ತಾಳ, ನೋಡಿದ್ಮೇಲೆ ಅವಳಿಗಂತೂ ಐಸ್ ಕ್ರೀಮ್ ಬೇಕೇ ಬೇಕು. ಅದಕ್ಕೋಸ್ಕರ ಅವಳಿಗೆ ಒಂದು ಚಾಕೋಬಾರ್ ಐಸ್ ಕ್ರೀಮ್ ಕೊಡಿಸ್ದೆ. ಜೊತೆಗೆ ನಾನು ಕೂಡ ಐಸ್ ಕ್ರೀಮ್ ತಿಂದು ತುಂಬ ದಿನ ಆಗಿಬಿಟ್ಟಿತ್ತು. ಸ್ಪೆಷಲಿ ಚಾಕೋಬಾರ್ ತಿಂದು ಚಿಕ್ಕ ವಯಸ್ಸಲ್ಲಿ ತಿಂತಿದ್ದೆ, ಇನ್ನು ತುಂಬ ವರ್ಷ ಆಗಿತ್ತು ಚಾಕೋಬಾರ್ ತಿಂದು. ಅದಕ್ಕೋಸ್ಕರ ನಾನು ಕೂಡ ಚಾಕೋಬಾರ್ ಫ್ರೂಟ್ ಆ್ಯಂಡ್ ನಟ್ ತೊಗೊಂಡೆ. ಹೊರಗಡೆ 40 or 50 ರೂಪೀಸ್ ಇರುತ್ತೆ, ಬಟ್ ಇಲ್ಲಿ 70 ರೂಪೀಸ್ ಚಾರ್ಜ್ ಮಾಡ್ತಾರೆ. ರೀಸನ್, ಸೊ ಆ 1 ಕಿಲೋಮೀಟರ್ ಆ ಮರಳಲ್ಲಿ ತಳ್ಕೊಂಡು ಬರಬೇಕಲ್ಲ, ಅದಕ್ಕೋಸ್ಕರ ಎಕ್ಸ್ಟ್ರಾ. ಆ್ಯಂಡ್ ಈಗ ಬೀಚಿಂದ ಹೊರಗಡೆ ಬಂದಿದ್ದೀವಿ. ಇಲ್ಲಿ ಈ ಥರ ಓಪನ್ ಸ್ಪೇಸ್ ಇರುತ್ತೆ. ಆ್ಯಂಡ್ ಈ ರೋಡ್ ಏನು ನೋಡ್ತಿದ್ದೀರಲ್ಲ, ಇದು ಕಂಪ್ಲೀಟ್ಲಿ ಶಾಪಿಂಗ್. ಈ ರೋಡು ಈವ್ನಿಂಗ್ ಹೊತ್ತು ಬಂದರೆ ಫುಲ್ ಶಾಪಿಂಗ್ ಪ್ಲೇಸ್ ಇರುತ್ತೆ. ನಿಮ್ಗೆ ಈ ಓಪನ್ ಪ್ಲೇಸಲ್ಲಿ ತಿಂಡಿ, ಜ್ಯೂಸ್, ಹೋಟೆಲ್ಸ್, ಅದ್ರ ಜೊತೆಗೆ ಮಕ್ಕಳಿಗೆ ಆಟ ಆಡುವಂಥ ಸಾಮಾನುಗಳು ಪ್ರತಿಯೊಂದು ಕೂಡ ಸಿಗುತ್ತೆ ಸ್ನೇಹಿತರೆ. ಏನು ಬೇಕಾದರೂ ಶಾಪ್ ಮಾಡ್ಬೋದು. ನನ್ನ ಮಗಳು ನೋಡಿ, ಇವಾಗ ಐಸ್ ಕ್ರೀಮ್ ಮುಗೀತು, ನೆಕ್ಸ್ಟ್ ಈಗ ಕಬ್ಬಿನ ಜ್ಯೂಸ್ ಬೇಕಂತೆ. ಸೊ ಅದನ್ನು ಕೊಡಿಸ್ದೆ. ಅದಾದಮೇಲೆ ಆಟ ಸಾಮಾನಲ್ಲಿ ಬಬಲ್ಸ್ನ ಕೇಳಿದ್ಲು, ಅದನ್ನು ಕೊಡಿಸ್ದೆ. ಈಗ ತಿರ್ಗಾ ಬಾಲ್ ಬೇಕಂತೆ. ಎಷ್ಟು ಮಕ್ಕಳಿಗೆ ನೋಡಿದೆಲ್ಲ ಬೇಕು ಇಲ್ಲಿ, ಬಿಕಾಸ್ ಅಷ್ಟು ಅಟ್ರ್ಯಾಕ್ಟ್ ಮಾಡ್ತಿರುತ್ತೆ ಈ ಪ್ಲೇಸ್. ಇವಾಗ ಮಧ್ಯಾಹ್ನ ಆಗಿದೆ, ಸೊ ಊಟಕ್ಕೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ನೋಡಿ ಬಾದಾಮ್ ಮಿಲ್ಕ್ ಶೇಕ್ ಮತ್ತು ಫ್ರೂಟಿ ನನ್ನ ಮಗಳಿಗೋಸ್ಕರ, ಯಾಕಂದರೆ ಅವಳು ಊಟಕ್ಕಿಂತ ಈ ಥರ ಲಿಕ್ವಿಡ್ ಐಟಮ್ ಜಾಸ್ತಿ ತಿಂತಿದ್ಲು. ಆ್ಯಂಡ್ ಕ್ರೌಡ್ ನೋಡ್ತಿದ್ದೀರಲ್ಲ ಸ್ನೇಹಿತರೆ ಎಷ್ಟಿದೆ ಅಂತ ಹೇಳಿ. ಈ ಹೋಟೆಲ್ ಹೆಸರು ಬಂದು ಸುಂದರಿ ಅಕ್ಕ ಕಡೈ ಅಂತ ಹೇಳಿ ಬೀಚ್ ಹತ್ರನೇ ಇದೆ. ಇಲ್ಲೇ ಲೋಕಲಲ್ಲಿರೋರೆ ನಮಗೆ ರೆಫರ್ ಮಾಡಿದ್ದು. ಆ್ಯಂಡ್ ಆ ಬೌಲಲ್ಲಿ ಏನು ನೋಡ್ತಿದ್ದೀರಲ್ಲ, ಅದು ಬಂದು ಫ್ರಾನ್ಸ್ ಫ್ರೈ. ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ, ವೆರಿ ಸ್ಪೈಸಿ. ನೀವಂತರೂ ಇಲ್ಲಿ ಬಂದರೆ ಈ ಹೋಟೆಲ್ನ ವಿಸಿಟ್ ಮಾಡಲೇಬೇಕು. ಆ್ಯಂಡ್ ಫುಡ್ ವಾಸ್ ಗುಡ್. ನಾವಿಲ್ಲಿ ಫಿಶ್ ಊಟ ತೊಗೊಂಡಿದ್ವಿ, ಜೊತೆಗೆ ಫ್ರಾನ್ಸ್ ತೊಗೊಂಡಿದ್ವಿ, ಫಿಶ್ ಫ್ರೈ ತೊಗೊಂಡಿದ್ವಿ. ಪ್ರೈಸ್ ವಾಸ್ ಬಿಟ್ ಹೈ, ಬಟ್ ಕ್ವಾಂಟಿಟಿ ಕೂಡ ಅಷ್ಟೇ ಜಾಸ್ತಿ ಕೊಡ್ತಾರೆ. ಸೊ ವಿ ಎಂಜಾಯ್ಡ್ ದ ಫುಡ್. ಆ್ಯಂಡ್ ಈಗ ನಮ್ಮ ಮೆರಿನಾ ಬೀಚಿಂದ ಹೊರಡ್ತಾ ಇದ್ದೀವಿ ಸ್ನೇಹಿತರೆ. ಹೇಗೆಲ್ಲ ನಾವು ಎಂಜಾಯ್ ಮಾಡಿದ್ವಿ ಅದನ್ನು ಕಂಪ್ಲೀಟಾಗಿ ಶೇರ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾವಂತರೂ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಸೊ ದಟ್ ನೀವು ನನ್ನೆಲ್ಲ ವೀಡಿಯೋನು ವಿತೌಟ್ ಮಿಸ್ ನೋಡ್ಬೋದು. ಆ್ಯಂಡ್ ಇಲ್ಲಿಂದ ನಾವೀಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಿದ್ದೀವಿ. ಅದು ಯಾವ ಪ್ಲೇಸ್ ಅಂತ ನೀವು ತಿಳ್ಕೊಳ್ಬೇಕು ಅಂದರೆ ನೆಕ್ಸ್ಟ್ ವ್ಲಾಗ್ ತನಕ ವೆಯ್ಟ್ ಮಾಡ್ತಾ ಇರಬೇಕು ಸ್ನೇಹಿತರೆ. ಅದು ಯಾವ ಪ್ಲೇಸ್ ಅಂತೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್ ಸ್ನೇಹಿತರೆ.